ಸೊ ವಿಜಯನಗರ ಫೋರ್ತ್ ಸ್ಟೇಜ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿರುವಂತ ಪ್ರಾಪರ್ಟಿಗಳೆಲ್ಲ ಮೂಡ ಆಲ್ಟೆಡ್ ಪ್ರಾಪರ್ಟಿಗಳಾಗಿರುತ್ತೆ. ಅದರಲ್ಲಿ ಒಂದು 30-40 ಡ್ಯೂಪ್ಲೆಕ್ಸ್ ಹೌಸ್ ನ ನಿಮ್ಗೋಸ್ಕರ ತಂದಿದ್ದೀನಿ. ಬನ್ನಿ ಈ ಮನೆಯ ಹೋಮ್ ಟೂರ್ ಮಾಡಿಸ್ತೀನಿ. ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ನಿಮಗೆ ಇಲ್ಲಿ ಆಂಟಿ ಸ್ಕಿಡ್ ಟೈಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಏನಿಲ್ಲ ಅಂತ ಅಂದ್ರೆ ಒಂದು ದೊಡ್ಡ ಕಾರ್ನ ನೀವು ಪಾರ್ಕಿಂಗ್ ಮಾಡ್ಕೋಬಹುದು. ಹಾಗೇನೆ ಒಂದೆರಡು ಬೈಕ್ಸ್ ನ ಕೂಡ ನೀವು ಇಲ್ಲಿ ಪಾರ್ಕ್ ಮಾಡಬಹುದು. ಎಲೆಕ್ಟ್ರಿಕ್ ವೆಹಿಕಲ್ ಇತ್ತು ಅಂತ ಅಂದ್ರೆ ನಿಮಗೆ ಇಲ್ಲಿ ಚಾರ್ಜ್ ಹಾಕೊಳ್ಳೋದಕ್ಕೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಮನೆಯ ಸೇಫ್ಟಿ ವಿಚಾರಕ್ಕೆ ಬಂತು ಅಂತ ಅಂದ್ರೆ ಈ ಮನೆ ಸುತ್ತ ನಿಮಗೆ ಇಲ್ಲಿ ನೀವೇ ನೋಡ್ತಾ ಇರಬಹುದು ಸೇಫ್ಟಿ ಗ್ರಿಲ್ಸ್ ನ ಕೊಟ್ಟಿದ್ದಾರೆ. 2 feet ಸೆಟ್ ಬ್ಯಾಕ್ ನ ಕೊಟ್ಟಿದ್ದಾರೆ. ವಿತ್ ಸೇಫ್ಟಿ ಗೇಟ್ ನ ಕೊಟ್ಟಿದ್ದಾರೆ. ಅದು ಕೂಡ MS ಇಂದಾನೆ ಮಾಡಿದ್ದಾರೆ. ಈ ಮನೆಗೆ ಕಂಪ್ಲೀಟ್ಲಿ ಆಂಟಿ ಸ್ಕಿಡ್ ಗ್ರಾನೈಟ್ ನ ಕೊಟ್ಟಿದ್ದಾರೆ. ಈ ಮನೆಯ ಒಳಗಡೆ ಹೋಗ್ತಿದ್ದಂಗೆ ನೀವೇ ಇಲ್ಲಿ ನೋಡ್ತಾ ಇರ್ಬೋದು, ಇದು ಈ ಮನೆಯ ಮೇನ್ ಡೋರ್ ಆಗಿರುತ್ತೆ. ಈ ಮೇನ್ ಡೋರ್ ನ ಎಷ್ಟು ಬ್ಯೂಟಿಫುಲ್ ಅಂಡ್ ಯೂನಿಕ್ ಆಗಿ ಮಾಡಿದ್ದಾರೆ ಅಂತಂದ್ರೆ ಇದನ್ನ ಕಂಪ್ಲೀಟ್ಲಿ ಈ ಮನೆಯಲ್ಲಿ ಯೂಸ್ ಮಾಡಿರುವಂತ ಪ್ರತಿಯೊಂದು ಡೋರ್ ಹಾಗೆ ವಿಂಡೋ ಕಂಪ್ಲೀಟ್ಲಿ ಫಸ್ಟ್ ಟೀಕ್ ಆಗಿದೆ. ಅಂಡ್ ಇಲ್ಲಿ ಯೂಸ್ ಮಾಡಿರುವಂತ ಫಿಟ್ಟಿಂಗ್ಸ್ ಬಂದು ಯುರೋಪಾ ಫಿಟ್ಟಿಂಗ್ಸ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಶೂ ರ್ಯಾಕ್ಸ್ ಕೂಡ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಲಿವಿಂಗ್ ಹಾಲ್ಗೆ ಎಂಟ್ರಿ ಆಗೋಣ. ಹಾಗೆ ನಾನು ನಿಮಗೆ ಹೇಳ್ತಾ ಇದ್ದಂತ ಲಿವಿಂಗ್ ಏರಿಯಾ ಇದೇನೆ ಎಷ್ಟು ಸ್ಪೇಷಿಯಸ್ ಅಂಡ್ ಬ್ಯೂಟಿಫುಲ್ ಆಗಿದೆ ಅಂತ ನೀವೇ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಟಿವಿ ಕ್ಯಾಬಿನೆಟ್ ನ ಕೊಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕಾಣಿಸ್ತಾ ಇದೆ ಅಲ್ಲ. ಇಲ್ಲಿ ಏನಿಲ್ಲ ಅಂತ ಅಂದ್ರೆ ನೀವು 100 inches ಟಿವಿನ ಆರಾಮಾಗಿ ಹಾಕೊಳ್ಬಹುದು. ಅಂಡ್ ಇಲ್ಲಿ ಕೂಡ ನಿಮಗೆ ಸ್ಟೋರೇಜ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ 7 feet ವಿಂಡೋಸ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಈ ಮನೆಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳ್ಬೋದು. ಹಾಗೆ ನೀವು ಇಲ್ಲಿ L ಶೇಪ್ ಸೋಫಾನ ಆರಾಮಾಗಿ ಹಾಕೊಳ್ಬಹುದು. ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ 2 ಫ್ಯಾನ್ ನ ಕೊಟ್ಟಿದ್ದಾರೆ ವಿತ್ ಫಾಲ್ ಸೀಲಿಂಗ್ ಅಂತ ಹೇಳ್ಬೋದು. ಅಂಡ್ ಇದನ್ನ ವುಡನ್ ಫಿನಿಶಿಂಗ್ ಮಾಡಿರುವಂತ ಫಾಲ್ ಸೀಲಿಂಗ್ ಇದಾಗಿದೆ. ಲಿವಿಂಗ್ ಏರಿಯಾ ಹಿಂದೆ ಬರ್ತಿದ್ದಾಗೆ ನೀವು ನೋಡ್ಬೋದು, ಇದು ಕಂಪ್ಲೀಟ್ಲಿ ಓಪನ್ ಕಿಚನ್ ಇದಾಗಿದೆ. ಇಲ್ಲಿ ಮಾಡಿರುವಂತ ಪ್ರತಿಯೊಂದು ಡ್ರಾಯರ್ಸ್ ಕೂಡ ಸಾಫ್ಟ್ ಕ್ಲೋಸಿಂಗ್ ಇಂದಾನೆ ಮಾಡಿದಾಗಿದೆ. ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಿಂಕ್ ಕೊಟ್ಟಿದ್ದಾರೆ. ಸಿಂಕ್ ಜೊತೆ ಇಲ್ಲಿ ಜಾಗೋ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ವಾಟರ್ ಪ್ಯೂರಿಫೈಯರ್ ಗೆ ನಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನಿಮಗೆ ಓವನ್ ಇರ್ಬೋದು, ಇಲ್ಲ ಎನಿ ಅದರ್ ಥಿಂಗ್ಸ್ ಗಳಿಗೆ ನಿಮ್ಗೆ ಇಲ್ಲಿ ಏಜ್ ಪಾಯಿಂಟ್ ನ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಸುತ್ತಲೂ ನಿಮಗೆ ಕಬೋರ್ಡ್ ಫೆಸಿಲಿಟೀಸ್ ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾಸ್ ಪಾಯಿಂಟ್ ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಫ್ರಿಡ್ಜ್ಗೂ ಕೂಡ ನಿಮ್ಗೆ ಇಲ್ಲಿ ಏಜ್ ಪಾಯಿಂಟ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಈ ಕಡೆ ಬರ್ತಿದ್ದಾಗೆ ಕಿಚನ್ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಏರಿಯಾನ ಕೂಡ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೀವು ವಾಷಿಂಗ್ ಮಿಷನ್ ಕೂಡ ಇಟ್ಕೋಬಹುದು. ಹಾಗೆ ನೀವು ಇಲ್ಲಿ ಸುತ್ತ ನೋಡ್ತಾ ಇರಬಹುದು, ನಿಮಗೆ ಸೇಫ್ಟಿ ಗ್ರಿಲ್ಸ್ ನ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಪಕ್ಕದಲ್ಲಿ ನಿಮಗೆ ಇಷ್ಟು ಸುಂದರವಾಗಿರುವಂತಹ ದೇವ್ರ ಮನೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಫಸ್ಟ್ ಇಂದ ಮಾಡಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಒಂದು ದೇವ್ರ ಮನೆ ಅಂತಾನೆ ಹೇಳ್ಬೋದು. ಒಳಗಡೆ ಕೂಡ ನಿಮ್ಗೆ ಇಲ್ಲಿ ಆರಾಮಾಗಿ ಏನಿಲ್ಲ ಅಂದ್ರೆ ಇಬ್ರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡಬಹುದು. ಅಂಡ್ ನಿಮ್ಗೆ ಅಲ್ಲಿ ಸ್ಟೋರೇಜ್ಗೂ ಕೂಡ ಅಲ್ಲಿ ನಿಮಗೆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ ಪೂಜಾ ಐಟಮ್ಸ್ ನ ಇಟ್ಕೊಳ್ಳೋದಕ್ಕೆ. ಪಕ್ಕದಲ್ಲಿಯೇ ನೀವು ಇಲ್ಲಿ ನೋಡ್ತಾ ಇರಬಹುದು, ಡೈನಿಂಗ್ ಏರಿಯಾ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನಿಲ್ಲ ಅಂತಂದ್ರೂ 6 ಜನ ಕುತ್ಕೊಂಡು ಆರಾಮಾಗಿ ಊಟ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಿಮ್ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಇದು ಸಿಂಕ್ ಕೊಟ್ಟಿದ್ದಾರೆ. ಸಿಂಕ್ ಕೆಳಗಡೆ ನಿಮಗೆ ಸ್ಟೋರೇಜ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು, ನಿಮಗೆ UPS ಇಟ್ಕೊಳ್ಳೋದಕ್ಕೆ UPS ಪಾಯಿಂಟ್ ನ ಕೂಡ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಸ್ಟೋರೇಜ್ ಒಂದು ಚಿಕ್ಕದಾಗಿ ಒಂದು ಸ್ಟೋರೇಜ್ ರೂಮ್ ನ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ಗೆ ಹೋಗೋಣ. ಸೊ ರೂಮ್ ಒಳಗಡೆ ಹೋಗೋದಕ್ಕಿಂತ ಮೊದಲು ನೀವೆಲ್ಲ ನೋಡ್ತಾ ಇರಬಹುದು, ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಶೋ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಬನ್ನಿ ಫಸ್ಟ್ ಬೆಡ್ರೂಮ್ ಗೆ ಹೋಗೋಣ. ಈ ರೂಮ್ ಒಳಗಡೆ ಹಿಂಟಾಗ್ತಿದಂಗೆ ನೀವು ಇಲ್ಲಿ ನೋಡಬಹುದು, ಈ ಮನೆ ಕಂಪ್ಲೀಟ್ ಆಗಿ ಫರ್ನಿಶ್ಡ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಅವರೇ ನಿಮ್ಗೆ ಕಿಂಗ್ ಸೈಜ್ ಬೆಡ್ ಹಾಕೊಳ್ಳೋದಕ್ಕೆ ಒಂದು ಕಾಟ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಓಪನ್ ಅಂಡ್ ಕ್ಲೋಸಿಂಗ್ ವಾರ್ಡ್ರೋಬ್ ನ ಕೂಡ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ನ ಕೂಡ ಕೊಟ್ಟಿದ್ದಾರೆ. ನಿಮ್ದು ಏನೇ ಮೇಕಪ್ ಐಟಮ್ಸ್ ಇರ್ಬೋದು, ಥಿಂಗ್ಸ್ ಇರ್ಬೋದು, ಇದನ್ನ ಒಳಗಡೆ ಸ್ಟೋರೇಜ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಸ್ಪೇಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಈ ರೂಮ್ ನ ಅಟ್ಯಾಚ್ ವಾಶ್ರೂಮ್ ಇದಾಗಿದೆ. ಇಲ್ಲಿ ಕೂಡ ಯೂಸ್ ಮಾಡಿರುವಂತಹ ಫಿಟ್ಟಿಂಗ್ಸ್ ಬಂದು ಜಾಗೋ ಫಿಟ್ಟಿಂಗ್ಸ್ ಆಗಿದೆ. ಈ ವಾಶ್ರೂಮ್ ಬಂದು ಕಂಪ್ಲೀಟ್ಲಿ ವೆಸ್ಟರ್ನ್ ಟಾಯ್ಲೆಟ್ ಆಗಿದೆ. ಈ ಮನೆಯ ಕೆಳಗಡೆ ಕಂಪ್ಲೀಟ್ ಆಗಿ ಎಲ್ಲ ಹೇಗಿದೆ ಅಂತ ನೋಡಾಯ್ತು. ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡೋಣ.
ಮೇಲ್ಗಡೆ ಹೋಗೋದಕ್ಕಿಂತ ಮೊದಲು ನಾವಿಲ್ಲಿ ಸ್ಟೆಪ್ಸ್ ನೋಡ್ತಿದೀವಿ ಅಲ್ವಾ, ಈ ಸ್ಟೆಪ್ಸ್ನ ಕಂಪ್ಲೀಟ್ ಆಗಿ ಇವ್ರು ಮಾಡಿರೋದು ಆಂಟಿ ಸ್ಕಿಡ್ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡುವಂಥ ರೈಲಿಂಗ್ಸ್ ಬಂದು SS ರೈಲಿಂಗ್ಸ್ ವಿತ್ ಟಫನ್ ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಬರ್ತಾ ಇದ್ದಂಗೆ ನೀವಿಲ್ಲಿ ನೋಡ್ಬೋದು, ಇಲ್ಲೂ ಕೂಡ ನಿಮಗೆ ಟಿವಿ ಕ್ಯಾಬಿನೆಟ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವೇನಿಲ್ಲ ಅಂತಂದ್ರೂ ಆರಾಮಾಗಿ 60 ಇಂಚಸ್ ಟಿವಿನ ಹಾಕೊಳ್ಬೋದು. ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಎಷ್ಟು ಸ್ಪೇಷಿಯಸ್ ಆಗಿರುವಂಥ ಲಿವಿಂಗ್ ಏರಿಯಾನ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂತ. ಇಲ್ಲೂ ನೀವು ನೋಡ್ಬೋದು ಶೋಕೇಸ್ ಐಟಮ್ಸ್ನ ಇಲ್ಲಿ ಇಟ್ಕೊಳ್ಳೋದಕ್ಕೆ ಇಲ್ಲಿ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು ವುಡನ್ ಫಿನಿಶಿಂಗ್ ಇರುವಂಥ ಫಾಲ್ ಸೀಲಿಂಗ್ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಈ ಮನೆಗೆ ಒಂದು ಗುಡ್ ಲುಕ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಣ. ಇಲ್ಲೂ ಕೂಡ ನೀವು ಶೋಕೇಸ್ ಐಟಮ್ನ ಇಟ್ಕೊಳ್ಬೋದು. ಹಾಗೆ ಇಲ್ಲಿ ಕೂಡ ನಿಮಗೆ ಪುಟ್ಟದಾಗಿ ಒಂದು ಸ್ಟೋರೇಜ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದು ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯ ಐಟಮ್ಸ್ ಇದ್ರೂ ಕೂಡ ನೀವು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ರೂಮು ಕೂಡ ಅಟ್ಯಾಚ್ ಟು ವಾಶ್ರೂಮ್ ಇದಾಗಿದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರುವಂಥ ಫಿಟ್ಟಿಂಗ್ಸ್ ಬಂದು ನಿಮಗೆ ಜಾಗೋ ಫಿಟ್ಟಿಂಗ್ಸೇ ಆಗಿರುತ್ತೆ. ಈ ರೂಮಿಂದ ಹೊರಗಡೆ ಬರ್ತಾ ಇದ್ದಂಗೆ ರೈಟ್ ಸೈಡ್ಗೆ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಒಂದು ಬಾಲ್ಕನಿಯನ್ನು ಕೊಟ್ಟಿದ್ದಾರೆ. ಈ ಬಾಲ್ಕನಿ ಎಷ್ಟು ಸ್ಪೇಷಿಯಸ್ ಆಗಿ ಎಷ್ಟು ದೊಡ್ಡದಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಆರಾಮಾಗಿ ಕುತ್ಕೊಂಡು ಚಿಲ್ ಔಟ್ ಮಾಡ್ಬೋದು. ಬನ್ನಿ ಈ ಮನೆಯ 3rd ಬೆಡ್ರೂಮ್ನ ತೋರಿಸ್ತೀನಿ. ಇದು ಈ ಮನೆಯ 3rd ಬೆಡ್ರೂಮ್ ಆಗಿದೆ. ನಾನು ಹಾಗೆ ಹೇಳಿದಂತೆ ಪ್ರತಿಯೊಂದು ರೂಮಲ್ಲೂ ಕೂಡ ಫರ್ನಿಶ್ ಇರೋದ್ರಿಂದ ಇಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ನ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಕಲರ್ ಕಾಂಬಿನೇಷನ್ ಇಂದ ಮಾಡಿದ್ದಾರೆ ಅಂತ ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಕೂಡ POP ಮಾಡಿರುವಂಥ ಫಾಲ್ ಸೀಲಿಂಗ್ನ ಕೊಟ್ಟಿದ್ದಾರೆ. ಅದು ಕೂಡ ವುಡನ್ ಫಿನಿಶಿಂಗ್ ಅಲ್ಲೇ ಇದೆ. ಇಲ್ಲಿ ನಿಮಗೆ 5 ಫೀಟ್ ವಿಂಡೋನ ಕೊಟ್ಟಿದ್ದಾರೆ. ನಿಮಗೆ ಈ ಮನೆಯಲ್ಲಿ ಪ್ರತಿಯೊಂದು ರೂಮಲ್ಲೂ ಕೂಡ ಯಾವುದೇ ರೀತಿಯಾದಂಥ ಗಾಳಿ ಬೆಳಕಿಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ಓಪನ್ ಆ್ಯಂಡ್ ಕ್ಲೋಸಿಂಗ್ ಇರುವಂತಹ ವಾರ್ಡ್ರೋಬ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗೇನೆ ಪಕ್ಕದಲ್ಲಿ ಬರ್ತಿದ್ದಂಗೆ ನೀವು ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಡ್ರೆಸ್ಸಿಂಗ್ ಮಿರರ್ನ ಕೂಡ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ರೂಮ್ಗೂ ಕೂಡ ನಿಮಗೆ ಇಲ್ಲಿ ಅಟ್ಯಾಚ್ ವಾಶ್ರೂಮ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ಯೂಸ್ ಮಾಡುವಂಥ ಪ್ರತಿಯೊಂದು ಫಿಟ್ಟಿಂಗ್ಸ್ ಕೂಡ ಜಾಗೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಇಲ್ಲಿ ಸೆಕೆಂಡ್ ಆ್ಯಂಡ್ 3rd ಬೆಡ್ರೂಮ್ನ ನೋಡಾಯ್ತು. ಬನ್ನಿ ಮೇಲ್ಗಡೆ ನಾವು ಟೆರೆಸ್ನ ನೋಡ್ಲಿಕ್ಕೆ ಹೋಗೋಣ. ಟೆರೆಸ್ಸಿಗೆ ಬರ್ತಾ ಇದ್ದಂಗೆ ನೀವು ನೋಡ್ಬೋದು, ಇಲ್ಲಿ ಸೇಫ್ಟಿ ಪರ್ಪಸ್ಗೆ ಅಂತ ಡೋರ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಡ್ಯಾಮ್ ಪ್ರೂಫ್ ಮಾಡಿಲ್ಲ ಈ ಟೆರೆಸ್ಸಿಗೆ, ಬಟ್ ಮುಂದೆ ಮಾಡ್ತಾರೆ. ಹಾಗೆ ರೈಟ್ ಸೈಡ್ ಹೋಗ್ತಾ ಇದ್ದಂಗೆ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಏಜ್ ಪಾಯಿಂಟ್ನ ಕೂಡ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಪಕ್ಕದಲ್ಲಿ ನಿಮಗೆ ಬಟ್ಟೆ ಒಗೆಯೋದಕ್ಕೆ ಕಲ್ಲನ್ನ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ಪಕ್ಕದಲ್ಲೇ ಬರ್ತಾ ಇದ್ದಂಗೆ ನೀವು ಇಲ್ಲಿ ನೋಡ್ಬೋದು, ಬಟ್ಟೆ ಒಣಗಾಕೋದಕ್ಕೆ ನಿಮಗೆ ಇಲ್ಲಿ ಟೀ ಸ್ಟ್ಯಾಂಡ್ನ ಕೂಡ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ 1000 ಲೀಟರ್ ಕೆಪಾಸಿಟಿ ಹಿಡಿಯುವಂಥ ಟ್ಯಾಂಕ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಸಂಪ್ನ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ 10,000 ಲೀಟರ್ ಕೆಪಾಸಿಟಿ ಹಿಡಿಯುವಂಥ ಸಂಪ್ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಈ ಮನೆಯನ್ನ ಕಂಪ್ಲೀಟ್ಲಿ 14 ಪಿಲ್ಲರ್ಸ್ ಹಾಗೇನೆ ರೆಡ್ ಬ್ರಿಕ್ಸ್ ಇಂದ ಕಟ್ಟಿರುವಂತ ಮನೆ ಇದಾಗಿದೆ. ಇನ್ನು ಸಿಮೆಂಟ್ ಹಾಗೆ ಪೇಂಟ್ ನ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ರಾಮ್ಕೋ ಸಿಮೆಂಟ್ ಅಂಡ್ ಬರ್ಜರ್ ಪೇಂಟ್ ನ ಯೂಸ್ ಮಾಡಿಲಾಗಿದೆ. ಇನ್ನ ಈ ಮನೆಯ ಅಮ್ಯೂನಿಟೀಸ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಪಕ್ಕದಲ್ಲೇ ನಿಮಗೆ ಮರಿಮಲಪ್ಪ ಸ್ಕೂಲ್ ಇದೆ, ಹಾಗೇನೆ ಮೈಲಾರಿ ಹೋಟೆಲ್ ಇದೆ. ಮತ್ತೆ ಗ್ರಾಸರೀಸ್ ಹಾಗೆ ಟ್ರಾನ್ಸ್ಪೋರ್ಟೇಷನ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ನಿಮಗೆ ನಿಯರ್ಲಿ 500 ಮೀಟರ್ಸ್ ಅಲ್ಲಿ ನಿಮಗೆಲ್ಲ ಸಿಕ್ಬಿಡುತ್ತೆ. ಈ ಮನೆ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಾಣಿಸ್ತಿರುವಂತ ನಂಬರ್ಗೆ ಕಾಲ್ ಮಾಡಿ. ಹಾಗೇನೆ ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.